ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನೆಯ ರೈತನ ಮಗ ಅನ್ನದತ್ತ. ಏನಪ್ಪ ವಿಶೇಷತೆ ಅಂದರೆ, ಮುಂಡಗೋಡ ತಾಲೂಕು ಹುನಗುಂದ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯುತ್ತಿರುವ 22/9/2025ರಂದು ಶ್ರೀ ಗ್ರಾಮ ದೇವಿಯಲ್ಲಿ ಪುರಾಣದ ಕಾರ್ಯಕ್ರಮವು ಪ್ರಾರಂಭವಾಗಿದೆ. ಎಲ್ಲ ಭಕ್ತಾದಿಗಳು ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಯಾಕಂದರೆ ಇಲ್ಲಿ ಕಾಣ್ತಾ ಇರೋದು ಒಂದು ಶ್ರೀ ಗ್ರಾಮ ದೇವಿಯ ಒಂದು ಅದ್ಭುತವಾದ ಒಂದು ಚಿತ್ರಣವನ್ನು ನೋಡ್ಕೊಂಡು ಬರೋಣ ಬನ್ನಿ. ಇನ್ನೇಕೆ ತಡ. ಇಲ್ಲಿ ಕಾಣ್ತಾ ಇದೆ ನೋಡಿ, ಲೈಟಿನಿಂದ ಎಷ್ಟೊಂದು ಅಲಂಕಾರಗೊಂಡಿದೆ ಅಂದರೆ ಪ್ರತಿ ವರ್ಷವೂ ಇದೇ ಥರ ಅಲಂಕಾರಗೊಂಡು ಪುರಾಣದ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ನಾವು ಗ್ರಾಮದೇವಿಯ ಎದುರಿಗೆ ಇದ್ದೇವೆ ನೋಡಿ, ಮುಂಭಾಗದಲ್ಲಿ ಎಷ್ಟೊಂದು ಅಲಂಕಾರ ಮಾಡಿದ್ದಾರೆ ಲೈಟಿನಿಂದ. ಅಂದರೆ ಹಾಗೆ ಒಳಗಡೆ ಹೋಗಿ ಶ್ರೀ ಗ್ರಾಮದೇವಿಯ ಹಾಗೂ ದುರ್ಗಾದೇವಿಯನ್ನು ವೀಕ್ಷಣೆ ಮಾಡೋಣ ಬನ್ನಿ. ಒಳಗೆ ಹೋಗ್ತಾ ಇದ್ದೇನೆ, ದರ್ಶನ ಪಡ್ಕೊಂಡು ಅಲ್ಲಿ ಪುರಾಣದ ಕಾರ್ಯಕ್ರಮವನ್ನು ಪುರಾಣ ಓದುವವರು, ಒಡೆದು ಹೇಳುವವರು, ಹಾರ್ಮೋನಿ ಬಾರಿಸುವವರನ್ನು ವೀಕ್ಷಣೆ ಮಾಡೋಣ. ಈಗ ನಾನು ನೇರವಾಗಿ ಹೋಗ್ತಾ ಇದ್ದೇನಲ್ಲ, ಶ್ರೀ ದ್ಯಾಮವ್ವ ದುರ್ಗವ್ವ ಊರಿನ ಕಾಯುವಂಥ ಗ್ರಾಮ ದೇವತೆಗಳು 2 ಜನ. ಯಾಕಂದರೆ ಕೆಲವೊಂದು ಊರಲ್ಲಿ ಒಬ್ಬರೇ ಇರ್ತಾರೆ. ಇಲ್ಲಿ ನಮ್ಮ ಊರಲ್ಲಿ ದ್ಯಾಮವ್ವ ದುರ್ಗವ್ವ ಅಂತ 2 ಮೂರ್ತಿಗಳು ಇದ್ದಾವೆ. ಬಹಳ ಅದ್ಭುತವಾದ ಇದೊಂದು ನಮಗೊಂದು ಹೆಮ್ಮೆಯ ಸಂಗತಿ. ಏನಪ್ಪ ಅಂದರೆ, ಪ್ರತಿ ವರ್ಷವೂ ನವರಾತ್ರಿಯ 9 ಹಾಗೂ 10, 11 ದಿನಗಳ ಕಾಲ ನಡೆಯುತ್ತಿರುವ ಈ ಗ್ರಾಮದೇವಿಯ ಪುರಾಣವನ್ನು ಎಲ್ಲ ಭಕ್ತಾದಿಗಳು ವೀಕ್ಷಣೆ ಮಾಡ್ತಾರೆ. ಇಲ್ಲಿ ನೋಡಿ, ಪುರಾಣ ಕಾರ್ಯಕ್ರಮವನ್ನು ಪ್ರಾರಂಭವಾಗಿದೆ. ಹಾಗೆ ಬಲಗಡೆ ಕುಂತಿರುವಂಥ ಹಾರ್ಮೋನಿಯಂ ಬಾರಿಸುವಂಥ ಮಾಸ್ತರು, ಎಡಗಡೆ ಕುಳಿತುಕೊಂಡಿರುವಂಥ ಪುರಾಣವನ್ನು ಒಡೆದು ಹೇಳುವಂಥ ಇಲ್ಲಿ ಕಾಣ್ತಾ ಇರುವುದು ಮಂಟಪದಲ್ಲಿ ಒಳ್ಳೆ ಒಂದು ದೇವಿಯ ಅಲಂಕಾರವನ್ನು ಅಲಂಕರಿಸಿ ಒಳ್ಳೆ ಅದ್ಭುತವಾಗಿ ಶೃಂಗಾರ ಮಾಡಿದ್ದಾರೆ. ಹಾಗೆ ಹೊರಗಡೆ ಬರೋಣ. ಮೂರ್ತಿಯ ಗ್ರಾಮ ದೇವಿಯ ಎದುರುಗಡೆ ಒಂದು ಸಿಂಹದ ಒಂದು ಮೂರ್ತಿಯನ್ನು ಸ್ಥಾಪನೆಯಾಗಿದೆ. ಹಾಗೆ ಪ್ರತಿನಿತ್ಯವೂ ಪುರಾಣವು ಮಹಾಮಂಗಲ ಆದಂಥ ಅನ್ನ ಪ್ರಸಾದವು ಪ್ರತಿನಿತ್ಯವೂ ಇರುತ್ತದೆ. ಇಲ್ಲಿ ಎಲ್ಲ ಭಕ್ತಾದಿಗಳು ತಮ್ಮ ಧನು ಮನ ಸಹಾಯದಿಂದ ಏನಾದರೂ ಸಹಾಯ ಮಾಡಿ ಪ್ರತಿನಿತ್ಯ ಅನ್ನ ಪ್ರಸಾದವನ್ನು ಏರ್ಪಡಿಸುತ್ತಾರೆ. ಹಾಗೆ ನಮ್ಮ ಊರಿನ ಬನ್ನಿ ಮಹಾಂಕಾಳಿಯ ದೇವಿಯ ಒಂದು ದರ್ಶನ ಪಡೋಣ. ಯಾಕಂದರೆ ಪ್ರತಿನಿತ್ಯ ಬೆಳಿಗ್ಗೆ ಎಲ್ಲ ಭಕ್ತಾದಿಗಳು ಈ ಬನ್ನಿ ಮಹಾಂಕಾಳಿ ದೇವಿಯ ದರ್ಶನಕ್ಕೆ ಬಂದು ತಮ್ಮ ತನು ಮನ ಸಹಾಯವನ್ನು ಅರ್ಪಿಸ್ತಾರೆ. ನಾವು ಹಾಗೆ ಎಲ್ಲರೂ ಬನ್ನಿ ಮಹಾಂಕಾಳಿಗೆ ಬಂದು ಭೇಟಿಯಾಗೋಣ. ವಂದನೆಗಳು.